ಬೇಕರಿಲಿ ಸಿಗೋ ತರ ಮನೆಯಲ್ಲೇನೆ ಚಂಪಾಕಲಿನ ಮಾಡ್ಕೋಬಹುದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಮೊದಲಿಗೆ ಒಂದು ಪಾತ್ರೆಗೆ 1 ಲೀಟರ್ ಅಷ್ಟು ಹಾಲನ್ನ ಹಾಕಿ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಈ ತರ ಕುದಿಯೋ ಹಂತದಲ್ಲಿ ಸ್ವಲ್ಪನೇ ನಿಂಬೆ ಹಣ್ಣಿನ ರಸನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಹಾಲು ಒಡೆದಿರತ್ತೆ. ಇದನ್ನ ಶೋಧಿಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನ ಶೋಧಿಸ್ಕೊಂಡು ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ತಣ್ಣೀರ್ನ ಹಾಕಿ ಹುಳಿ ಅಂಶ ಇರುತ್ತಲ್ವಾ ಅದನ್ನೆಲ್ಲ ಹೋಗೋ ತರ ನೋಡ್ಕೊಂಡು ಗಂಟನ್ನ ಹಾಕಿ 10 ನಿಮಿಷ ಇದನ್ನ ಹಾಗೇನೆ ಬಿಡ್ಬೇಕು. ಹಾಗೇನೆ ಇನ್ನೊಂದ್ ಸೈಡ್ ಅಲ್ಲಿ 400 ಗ್ರಾಂನಷ್ಟು ಸಕ್ಕರೆಗೆ 1/2 ಲೀಟರ್ ಅಷ್ಟು ನೀರನ್ನ ಹಾಕಿ ಇದನ್ನ ಕರಗಿಸ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈ ಪನ್ನೀರ್ ಏನಿತ್ತು ಅದನ್ನ ಒಂದು ಪ್ಲೇಟ್ಗೆ ಹಾಕಿ ಅದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅಥವಾ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನ ನಾದ್ಕೋಬೇಕು. ನೋಡ್ತಿದ್ದೀರಲ್ವಾ ಯಾವ ತರ ಇದ್ದಿದ್ ಪನ್ನೀರು ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ಅಂತ. ಇದು ಬಹಳ ಅಂದ್ರೆ ಬಹಳ ಮುಖ್ಯ. ಸ್ವಲ್ಪನೇ ತಗೊಂಡು ಈ ಶೇಪ್ ನಲ್ಲಿ ರೆಡಿ ಮಾಡ್ಕೊಂಡು ಕುದಿತಾ ಇರುವಂತ ಸಕ್ಕರೆ ಪಾಕಕ್ಕೆ ಹಾಕಿ 30 ರಿಂದ 40 ನಿಮಿಷಗಳ ಕಾಲ ಇದನ್ನ ಕುದಿಸ್ಕೋಬೇಕು. ಇದೆಲ್ಲ ಡಬಲ್ ಸೈಜ್ ಅಲ್ಲಿ ಆಗಿರುತ್ತೆ. ಬೇಕು ಅಂದ್ರೆ ಫುಡ್ ಕಲರ್ ಇಲ್ಲಾಂದ್ರೆ ಕೇಸರಿ ದಳಗಳನ್ನ ಬಿಸಿ ನೀರಲ್ಲಿ ನೆನೆಸಿಟ್ಟು ಸೇರಿಸ್ಕೊಂಡು ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕಿ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಸ್ವೀಟ್ ಕೋವನ ಹಾಕಿ ಅದ್ರ ಮೇಲೆ ಚರಿನ ಹಾಕಿ ಸರ್ವ್ ಮಾಡಿದ್ರೆ ಬೇಕರಿ ಸ್ಟೈಲ್ ನಲ್ಲಿ ಚಂಪಾಕಲಿ ಮನೆಯಲ್ಲೇನೆ ರೆಡಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. Download ShareChat.